ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೈವೇದ್ಯ ವೈಬ್ಸ್ಗೆ ಸ್ವಾಗತ. ನಾನಿವತ್ತು ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ಟೊಮೆಟೊ ಸಾರನ್ನು ಮಾಡುತ್ತಿದ್ದೇನೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಶುರು ಮಾಡೋಣ. ನಾನೀಗ ಒಂದು ಪಾತ್ರೆಗೆ ಬೇಳೆಯನ್ನು ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ಚೂರು ಅರಿಶಿಣ, ಸ್ವಲ್ಪ ಎಣ್ಣೆ, 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಎಲ್ಲ ಅಡುಗೆಗೂ. ಅದರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಅದರಲ್ಲಿ 2 ಕ್ಯಾಪ್ಸಿಕಮ್ ಇಟ್ಟು ಬೇಯಿಸ್ಕೊತೇನೆ. ಇದು ಬೇಯೋ ಅಷ್ಟರಲ್ಲಿ ನಾವು ಸಾರಿಗೆ ಹುರ್ಕೊಂಡು ಬರುವ ಮಸಾಲೆನ. ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ, 1 ಸ್ಪೂನು ಕೊತ್ತಂಬರಿ ಬೀಜ, ಮತ್ತು ಅರ್ಧ ಸ್ಪೂನು ಉದ್ದಿನಬೇಳೆ, 1/4 ಸ್ಪೂನು ಸಾಸಿವೆ, ಮತ್ತು ಒಂಚೂರು ಮೆಂತೆ, ಜೀರಿಗೆ ಅರ್ಧ ಸ್ಪೂನ್ ಹಾಕಿದ್ದೇನೆ, ಮೆಣಸಿನ್ಕಾಯಿ 2 ಹಾಕಿದ್ದೇನೆ ನಾನು. ಖಾರ ಬೇಕಾದಷ್ಟು ಹಾಕ್ಕೊಳ್ಳಿ. ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪನೇ ಹಾಕಿದ್ದೇನೆ, 2 ಮೆಣಸು, ಹಾಗೆ ಕರಿಬೇವು ಮತ್ತು ಚಿಟಕಿ ಇಂಗು. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದು ಕುದ್ದ ಮೇಲೆ ನಾನು ಟೊಮೆಟೊ ಬೇಯಿಸ್ಕೊತೇನೆ. ಟೊಮೆಟೊನ್ನು ನಾನು ಹೆಚ್ಚಿಟ್ಕೊಂಡಿದ್ದೇನೆ. ನೋಡಿ ಸ್ನೇಹಿತರೆ, ನೀರು ಕುದಿ ಬಂತು. ಅದಕ್ಕೆ 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೇನೆ. ಆ ಟೊಮೊಟೊವನ್ನು ಈಗ ಹಾಕಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ, ಉಪ್ಪು ಹಾಕ್ತೇನೆ. ಸ್ವಲ್ಪ ಕುದಿ ಬರೋಕ್ಕೆ ಶುರು ಆಗುವಾಗ ನಾನು ಹಾಕ್ತೇನೆ. ಚೆನ್ನಾಗಿ ಟೊಮೊಟೊ ಬೇಯಬೇಕು, ಕರಗಬೇಕು. ಹುಣಸೆಹಣ್ಣು ರಸ ಮತ್ತು ಉಪ್ಪು. ಇದು ಸ್ವಲ್ಪ ಕುದಿ ಬಂದು ಟೊಮೊಟೊ ಬೇಯೋ ಅಷ್ಟರಲ್ಲಿ ನಾನು ಬೇಳೆನ ಮತ್ತು ಬೇಯಿಸಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಸ್ಮ್ಯಾಶ್ ಮಾಡ್ಕೊಂಡು ಬರ್ತೇನೆ. ನೋಡಿ, ನಾನು 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೇನೆ. ನಾನು ಉಪ್ಪು ಲಾಸ್ಟಾಗಿ ಹಾಕ್ತೇನೆ ಕ್ಯಾಪ್ಸಿಕಮ್ ಗೊಜ್ಜಿಗೆ. ಆಯಿತು, ಸ್ಮ್ಯಾಶ್ ಆಯಿತು. ಈಗ ಸ್ವಲ್ಪ ಮೊಸರು, ಹುಳಿ ಮೊಸರು ತೊಗೊಂಡಿದ್ದೇನೆ. ಮತ್ತು ನಾವು ಹುರ್ಕೊಂಡಿದ್ರಲ್ಲ ಸಾರಿಗೆ, ಅದನ್ನು ರುಬ್ಬಿದ್ದೇನೆ. ಈಗ ಸ್ವಲ್ಪ ಟೊಮೆಟೊ ಬೆಂದ ನಂತರ ರುಬ್ಬಿರೋ ಮಸಾಲೆಯನ್ನು ಹಾಕಿ ಅದು ಸ್ವಲ್ಪ ಕುದಿ ಬಂದ ನಂತರ ನಾನು ಬೇಳೆ ಹಾಕ್ತೇನೆ. ಈಗ ಒಂದು ಹಸಿಮೆಣಸಿನ್ಕಾಯಿ, ಈಗ ಒಗ್ಗರಣೆ ಮಾಡುವ. ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಇದು ಚಟಪಟ ಅನ್ನೋಷ್ಟರಲ್ಲಿ ಬೇಳೆ ಹಾಕಿ ಸಾರಿಗೆ ಕುದಿಸುವ. ನೋಡಿ, ಎಣ್ಣೆ ಚಟಪಟ ಅಂತ ಇದೆ. ಸಾಸಿವೆ ಹಾಕಿದ್ನಲ್ಲ, 1 ಸ್ಪೂನ್ ಉದ್ದಿನಬೇಳೆ, ಹಸಿಮೆಣಸು ಮತ್ತು ಕರಿಬೇವು. ಗೊಜ್ಜಿಗೆ ಒಗ್ಗರಣೆ ಆಯಿತು ಸ್ನೇಹಿತರೆ. ಗೊಜ್ಜಿಗೆ ಒಗ್ಗರಣೆ ಆಯಿತು. ನಾನು ಲಾಸ್ಟಲ್ಲಿ ಸರ್ವ್ ಮಾಡುವಾಗ ಉಪ್ಪು ಹಾಕ್ಕೋತೇನೆ.
ಈಗ ನಾನು ಸಾರಿಗೆ ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಇದು ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿರೋದನ್ನು ಹಾಕುವ. ನೋಡಿ ಸ್ನೇಹಿತರೆ, ಕುದಿ ಬರ್ಲಿಕ್ಕೆ ಶುರು ಆಯಿತು. ಅಷ್ಟರಲ್ಲಿ ನಾವು ಒಂದು ಸಾರಿಗೆ ಒಗ್ಗರಣೆ ಮಾಡ್ಕೊಂಡು ಬರೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕ್ತೇನೆ. ಒಣಮೆಣಸು, ಕರಿಬೇವು. ಆಯಿತು, ಒಗ್ಗರಣೆ ರೆಡಿ ಆಯಿತು ಸ್ನೇಹಿತರೆ. ಇಲ್ಲೂ ಸಾರು ಕುದಿ ಬಂದಿದೆ ನೋಡಿ. ಈಗ ಸಾರಿಗೆ ಹಾಕ್ಕೊಳ್ಳೋಣ. ಈಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ಈ ಟೊಮೆಟೊ ಸಾರಿಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ರುಚಿ ಜಾಸ್ತಿ ಸ್ನೇಹಿತರೆ. ನೋಡಿ, ಟೊಮೆಟೊ ಸಾರು ರೆಡಿ ಆಯಿತು. ಈಗ ಸರ್ವ್ ಮಾಡೋಣ ನಾವು, ಬನ್ನಿ. ನೋಡಿ, ಈಗ ಗೊಜ್ಜಿಗೆ ಉಪ್ಪು ಹಾಕಿರಲಿಲ್ಲ, ಈಗ ಹಾಕ್ತಾ ಇದ್ದೇನೆ. ನಾನು ಸರ್ವ್ ಮಾಡುವಾಗ ಹಾಕ್ತೇನೆ ಗೊಜ್ಜಿಗೆಲ್ಲ ಉಪ್ಪು. ಮೊಸರು ಹಾಕಿರ್ತೇವಲ್ಲ. ನೋಡಿ ಸ್ನೇಹಿತರೆ, ಗೊಜ್ಜು ರೆಡಿಯಾಗಿದೆ, ಟೊಮೊಟೊ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಕಲಿಸ್ಕೊಂಡು ಟೊಮೊಟೊ ಸಾರು ತಿಂದರೆ ತುಂಬ ರುಚಿ ಇರ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ. ನನ್ನ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.